ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸಾರಿ ಡಿಲೇ ಮಾಡಿದ್ದಕ್ಕೆ. ಹುಷಾರಿಲ್ಲದೆ ಇರೋ ಕಾರಣ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ತುಂಬ ಜನ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದು ಹೇಗೆ ಅಂತ ತುಂಬ ಡೌಟ್ ಕೇಳ್ತಿದ್ರು. ಆ್ಯಂಡ್ ಪ್ರೆಸೆಂಟ್ ನಮ್ಮ ಅಸೈನ್ಮೆಂಟ್ನ ಮಾರ್ಕ್ಸ್ ಹೇಗೆ ನಾವು ನೋಡೋದು ಅಂತಲೂ ಸಹ ಕೇಳ್ತಿದ್ರಿ. ಆ್ಯಂಡ್ ಆಲ್ ಟಿಕೆಟ್ ಸಹ ಡೌನ್ಲೋಡ್ ಆಗ್ತಿಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಆ್ಯಂಡ್ ತುಂಬ ಕ್ವೆಶನ್ಸ್ ಕೇಳ್ತಿದ್ರಿ. ಎಲ್ಲದಕ್ಕೂ ಒಂದೇ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಆ್ಯಂಡ್ ಯಾರು ಇನ್ನೂ ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನಿಮ್ಮ ಗ್ರೂಪ್ ಸರ್ಕಲ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸೊ ಫಸ್ಟ್ ಕ್ವೆಶನ್ ಬಂದು ಆ್ಯಪ್ ರಿಲೇಟೆಡು. ಸೊ ಫಸ್ಟಿಂದ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟು ನೀವು ಆ್ಯಪ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ಮೇಲೆ ನೋಡ್ಬೋದು ಅಸೈನ್ಮೆಂಟ್ ಫ್ರೆಂಡ್ ಶೀಟ್ ಅಂತ, ಮತ್ತು ಅಸೈನ್ಮೆಂಟು SLM. ಸೊ ಈ ರೀತಿ ಎಲ್ಲ ಇದೆ. ಸೊ ಫಸ್ಟು ಡಿಸ್ಪ್ಲೇ ಆಗೋದೇ ಈ ರೀತಿ ನಿಮಗೆ ಆ್ಯಪ್, ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಇಲ್ಲಿ ಸ್ಕ್ರಾಲ್ ಆಗ್ತಾ ಹೋಗುತ್ತೆ ನಿಮಗೆ ಅಸೈನ್ಮೆಂಟ್ ಫ್ರೆಂಡ್ ಶೀಟ್ ಆಗಿರ್ಬೋದು, ಇಂಡಕ್ಷನ್ ಪ್ರೋಗ್ರಾಮ್ ಅಂತ, ಮತ್ತು ರಿವೈಸ್ಡ್ ಎಕ್ಸಾಮ್ ಟೈಮ್ ಟೇಬಲ್ ನೋಟಿಫಿಕೇಷನ್ಸ್ ನೋಡಬೇಕಂದ್ರೆ ನೀವು ಇಲ್ಲೇ ನೋಡ್ಬೋದು. ಮತ್ತು ಎಕ್ಸಾಮ್ ಸೆಂಟರ್ ಲಿಸ್ಟು ಸಹ ಇಲ್ಲೇ ನೀವು ನೋಡ್ಬೋದು. ಸೊ ಇಷ್ಟೆಲ್ಲ ನೀವು ಕೇಳ್ತಿದ್ರಿ ಅಸೈನ್ಮೆಂಟ್ ಫ್ರೆಂಡ್ ಶೀಟು, ಅದು ಇಲ್ಲೇ ಸಹ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಅಂತ ಮೇಲೆ ತೋರಿಸ್ತಿದೆ ಅಲ್ಲ. ಸೊ ಇಲ್ಲಿ ಮೇನ್ ಏನಾದರೂ ಯೂನಿವರ್ಸಿಟಿ ಕಡೆಯಿಂದ ನೋಟಿಫಿಕೇಷನ್ಸ್ ಏನಾದರೂ ಆಯಿತು ಅಂದರೆ ಅವ್ರು ಏನಾದರೂ ಡಿಸ್ಪ್ಲೇ ಮಾಡೋ ಆಪ್ಷನ್ ಕೊಟ್ಟರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸದ್ಯಕ್ಕೆ ಅವರು ಇದು ಯಾವುದೋ ಹಳೇ ನೋಟಿಫಿಕೇಷನ್ಸ್ ಅನಿಸುತ್ತೆ, ನಮ್ಮದು ಈ ಇಯರ್ದು ಯಾವುದೂ ಇಲ್ಲ. ಸೊ ನೆಕ್ಸ್ಟು ಅಸೈನ್ಮೆಂಟ್ಸಿಗೆ ಬರೋದಾದರೆ ನೀವು ನೋಡ್ಬೋದು, ನಂದು ಇಷ್ಟು ಸಬ್ಜೆಕ್ಟ್ಸ್ ಇದೆ. ಸೊ ನಿಮ್ಮದು ಯಾವ್ಯಾವ ಸಬ್ಜೆಕ್ಟ್ ಇರುತ್ತೋ ಅದು ಡಿಸ್ಪ್ಲೇ ಆಗುತ್ತೆ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಅಸೈನ್ಮೆಂಟ್ ಹೇಗೆ ಸಬ್ಮಿಟ್ ಮಾಡೋದು ಅಂತ. ನೋಡಿ, ನಂದು ಆಲ್ರೆಡಿ ಸಬ್ಮಿಟ್ ಮಾಡಿ ಅಪ್ರೂವ್ಡ್ ಸಹ ಆಗೋಗಿದೆ ನಂದು. ಸೊ ಅದಕ್ಕೆ ಇಲ್ಲಿ ಅಪ್ರೂವ್ಡ್ ಅಂತ ತೋರಿಸ್ತಿದೆ ಗ್ರೀನ್ ಕಲರ್ ಆಗಿ, ಓಕೆನಾ. ಸೊ ಅಪ್ರೂವ್ಡ್ ಆಯಿತು ಅಂತ ಅಂದರೆ ನಮ್ಮ ಕ್ವೆಶನ್ಸ್ ಏನು ಫಸ್ಟು ಕಾಣಿಸ್ತಿರುತ್ತಲ್ಲ, ಕ್ವೆಶನ್ಸ್ ಪೇಪರ್ ಆಗಿರ್ಬೋದು, ಅಥವಾ ನಾವು ಫೈಲ್ನ ಸಬ್ಮಿಟ್ ಮಾಡೋದು, ಆ ಆಪ್ಷನ್ ಎಲ್ಲ ಇರಲ್ಲ. ಸೊ ಓನ್ಲಿ ಇಷ್ಟೇ ತೋರಿಸೋದು ನಿಮಗೆ ಅಪ್ರೂವ್ಡ್ ಅಂತ ಅಷ್ಟೇ. ನೀವು ಯಾವತ್ತು ಸಬ್ಮಿಟ್ ಮಾಡಿದ್ದೀರಾ, ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಂತ ಏನಿರುತ್ತೆ ಇಷ್ಟೇ ತೋರಿಸುತ್ತೆ. ಸೊ ನೆಕ್ಸ್ಟ್ ನಾವೇನಾದರೂ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ಹೆಂಗೆ ತೋರಿಸುತ್ತೆ ಅಂತ ನೋಡೋದಾದರೆ ನಾನು ತೋರಿಸ್ತೀನಿ. ಸೊ ಇಲ್ಲಿ ಆಲ್ರೆಡಿ ನಾನು ಎಲ್ಲ ಸಬ್ಮಿಟ್ ಮಾಡಿ ಅಪ್ರೂವ್ಡ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಇದೊಂದು ಇನ್ನೂ ಅಪ್ರೂವ್ಡ್ ಮಾಡಿಲ್ಲ ನೋಡಿ ಇಲ್ಲಿ. ಸೊ ನಂದು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ, ಇನ್ನೂ ಅದು ಅಪ್ರೂವ್ಡ್ ಆಗಿಲ್ಲ. ಸೊ ಅಪ್ರೂವ್ಡ್ ಆಗಿಲ್ಲ ಅಂದರೆ ಈ ರೀತಿ ತೋರಿಸುತ್ತೆ, ಸಬ್ಮಿಟೆಡ್ ಅಂತ. ಸೊ ನೋಡ್ಬೋದು ನೀವು ಇಲ್ಲಿ ಕ್ವೆಶನ್ ಪೇಪರ್ ಸಹ ಡಿಸ್ಪ್ಲೇ ಆಗೋ ಆಪ್ಷನ್ ಇದೆ. ಆ್ಯಂಡ್ ಇಲ್ಲಿ ಚೂಸ್ ಎ ಫೈಲ್ ಅಂತಲೂ ಇದೆ, ಮತ್ತು ಕ್ಲಿಕ್ ದ ವ್ಯೂ ಐಕಾನ್ ಟು ಪ್ರಿವ್ಯೂ ದ ಅಪ್ಲೋಡೆಡ್ ಫೈಲ್ ಅಂತಲೂ ಇದೆ. ಸೊ ಇಲ್ಲಿ ನಾನೇನು ಫೈಲ್ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಅದನ್ನು ನಾನಿಲ್ಲಿ ನೋಡ್ಬೋದು, ನಾನು ಏನು ಫೈಲ್ ಅಪ್ಲೋಡ್ ಮಾಡಿದ್ದೀನಿ ಅಂತ. ಈ ಐ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನೀವು ಅದು ಬೈ ಮಿಸ್ಸಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಫೈಲ್ನ ಅಂತ ಅಂದರೆ ಅದನ್ನು ನೀವು ಇಲ್ಲಿ ಚೇಂಜ್ ಸಹ ಮಾಡ್ಕೊಳ್ಬೋದು, ಓಕೆನಾ. ಸೊ ಈ ರೀತಿ ಅಸೈನ್ಮೆಂಟ್ಸ್ನ ಸಬ್ಮಿಟ್ ಮಾಡೋದು. ಮತ್ತು ಇಲ್ಲಿ ಮಾಡಿಫೈ ಸಬ್ಮಿಷನ್ ಅಂತ ಇದೆ ಅಲ್ಲ, ಸೊ ಇಲ್ಲಿ ಏನಿಲ್ಲ, ಇದು ನಿಮ್ಮ ಒಂದು ಸಬ್ಜೆಕ್ಟು ಮತ್ತು ಕೋಡ್ನ ಮೆನ್ಷನ್ ಮಾಡಿದರೆ ಸಾಕು, ಇನ್ನೇನು. ಈ ಡಿಸ್ಕ್ರಿಪ್ಷನ್ಸ್ ಮೇಲೆ ನೀವೇನಾದರೂ ಅಡಿಷ್ನಲ್ ಆಗಿ ಟೈಪ್ ಮಾಡೋದಿದ್ರೆ ಮಾಡ್ಬೋದು, ಅದು ಆಪ್ಷನಲ್ಲು. ನಾನು ಸದ್ಯಕ್ಕೆ ಏನು ಟೈಪ್ ಮಾಡಿಲ್ಲ, ಸದ್ಯಕ್ಕೆ ಹಾಗೆ ನಿಲ್ಬಿಟ್ಟಿದ್ದೀನಿ ನಾನು ಅಷ್ಟೇ, ಅದು ಆಪ್ಷನಲ್ ಅಷ್ಟೇ, ಅದಕ್ಕೋಸ್ಕರ ಅದು ಅಲ್ಲೇ ಇಟ್ಟಿದ್ದೀನಿ ನಾನು. ಸೊ ಇಷ್ಟು. ನಿಮಗೆ ಏನಾದರೂ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಈ ರೀತಿ ಇನ್ನೂ ಶೋ ಆಗ್ತಾನೆ ಇರುತ್ತೆ, ಓಕೆನಾ. ಪ್ರತಿ ಒಂದು ಸಬ್ಜೆಕ್ಟ್ಗೂ ಹೀಗೆ ನೀವು ಇಲ್ಲೇ ನೋಡ್ಕೊಬೋದು. ಇಲ್ಲ ಇನ್ನೂ ಡೀಟೇಲಾಗಿ ನೋಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆ ನಿಮಗೆ ಅಸೈನ್ಮೆಂಟ್ ಅಕ್ನಾಲೇಜ್ಮೆಂಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸ್ವಲ್ಪ ಲೋಡ್ ಆಗುತ್ತೆ ಓಪನ್ ಆಗೋದಕ್ಕೆ. ಓಪನ್ ಆಗಿದ ತಕ್ಷಣ ಈ ರೀತಿ ತೋರಿಸುತ್ತೆ ನೋಡಿ. ನೋಡ್ಬೋದು ನೀವು ಎಷ್ಟು ಸಬ್ಜೆಕ್ಟ್ ಇದೆ, ಮತ್ತು ಸಬ್ಜೆಕ್ಟ್ ಕೋಡು, ಸ್ಟೇಟಸ್ಸು, ಯಾವತ್ತು ಅಪ್ಲೋಡ್ ಮಾಡಿದ್ರಿ, ಇಷ್ಟು ತೋರಿಸುತ್ತೆ.
ಅಪ್ಲೋ ಕಂಪ್ಲೀಟೆಡ್ ಅಂತ ಬಂತು ಅಂದರೆ ಡೌಟ್ ಇಲ್ಲ, ಅದು ಅಪ್ರೂವ್ಡ್ ಆಗಿದೆ. ಸಬ್ಮಿಟೆಡ್ ಅಂತ ಬಂತು ಅಂದರೆ ಮಾತ್ರ ಅದಿನ್ನೂ ಅಪ್ರೂವ್ ಆಗಿಲ್ಲ, ಡೈಲಿ ಚೆಕ್ ಮಾಡ್ಕೊತಾ ಇರಬೇಕು ಅಂತ ಅರ್ಥ. ಓಕೆನಾ? ಯಾವಾಗ ಅಪ್ರೂವ್ ಆಗುತ್ತೆ ಯಾವಾಗ ರಿಜೆಕ್ಟ್ ಆಗುತ್ತೆ ಹೇಳೋಕ್ಕಾಗಲ್ಲ, ಅದಕ್ಕೆ ಡೈಲಿ ಚೆಕ್ ಮಾಡ್ಕೊತಾನೆ ಇರಬೇಕು. ಇಲ್ಲಿ ನೀವು ನೋಡ್ಬೋದು LOG ಲಾಗ್ ಅಂತ ಇದೆ ಅಲ್ಲ, ಅಲ್ಲಿ ಏನು ಅಂತಂದರೆ ಅಕಸ್ಮಾತ್ ನಿಮ್ಮದು ಸಬ್ಜೆಕ್ಟ್ ರಿಜೆಕ್ಟ್ ಆಯಿತು ಅಂತ ಅಂದರೆ ಏನಕ್ಕೆ ರಿಜೆಕ್ಟ್ ಆಯಿತು ಅಂತ ರೀಸನ್ ತೋರಿಸುತ್ತಲ್ಲಿ. ಓಕೆನಾ? ಇವಾಗ ಯಾವುದೋ ಒಂದು ಫೈಲ್ ಅಪ್ಲೋಡ್ ಮಾಡೋಕ್ಕೋಗಿ ಇನ್ಯಾವುದೋ ಫೈಲ್ ನೀವು ಅಪ್ಲೋಡ್ ಮಾಡಿರ್ತೀರ ಅಲ್ವಾ, ಆ ರೀಸನ್ ತೋರಿಸುತ್ತೆ, ಅದೇ ರೀಸನ್ಗೋಸ್ಕರ ರಿಜೆಕ್ಟ್ ಆಗಿದೆ ಅಂತ. ಅಥವಾ ಒಂದು ಕ್ವೆಶನ್ನ ರಿಪೀಟೆಡ್ ಕ್ವೆಶನ್ ಮಾಡಿದ್ದೀರಾ ನೀವು ಅಂತ ಅಂದ್ರೂ ಅದೇ ರೀಸನ್ನ ತೋರಿಸಿ ಅಲ್ಲಿ ಸ್ಟೇಟಸ್ಸು ರಿಜೆಕ್ಟೆಡ್ ಅಂತ ತೋರಿಸ್ತಾರೆ. ಓಕೆನಾ? ಇಷ್ಟು. ಬಟ್ ಮಾರ್ಕ್ಸ್ ಎಲ್ಲ ಇದರಲ್ಲಿ ತೋರಿಸಲ್ಲ. ಮಾರ್ಕ್ಸ್ ಎಲ್ಲ ನಿಮಗೆ ಮೇ ಬಿ ಮಾರ್ಕ್ಸ್ ಕಾರ್ಡೆಲ್ಲ ಬರ್ಬೋದು, ಅಥವಾ ಎಲ್ಲ ಎಕ್ಸಾಮ್ ಮುಗ್ದಾದಮೇಲೆ ಎಲ್ಲ ಸೆಂಡ್ ಮಾಡ್ಬೋದು ಅನಿಸುತ್ತೆ. ಅದ್ರ ಬಗ್ಗೆ ಇನ್ನೂ ನನಗೂ ಕ್ಲಾರಿಟಿ ಇಲ್ಲ, ನಂಗೆ ಗೊತ್ತಾದಾಗ ನಿಮಗೆ ತಿಳಿಸ್ತೀನಿ. ಸೊ ಇಷ್ಟು ಅಸೈನ್ಮೆಂಟ್ ಬಗ್ಗೆ. ಓಕೆನಾ? ನೀವು ಸಬ್ಮಿಟ್ ಮಾಡಾದಮೇಲೆ ರಿಜೆಕ್ಟು ಮತ್ತು ಅಪ್ರೂವ್ ಪ್ರೋಸೆಸ್ ಇಷ್ಟಿರುತ್ತೆ ಅಷ್ಟೇ. ಬಟ್ ಕಂಪ್ಲೀಟ್ ಆಗೋಕ್ಕೂ ಮುಂಚೆ ನೀವು ಡೈಲಿ ಚೆಕ್ ಮಾಡ್ಕೊತಾನೆ ಇರಬೇಕದು. ಸೊ ನೆಕ್ಸ್ಟ್ ಬರೋದಾದರೆ ಆನ್ಲೈನ್ ಕ್ಲಾಸಸ್ ಇದೆ ಇಲ್ಲಿ. ಮತ್ತು ನಿಮಗೇನಾದರೂ ಎಕ್ಸಾಮ್ ನೋಟಿಫಿಕೇಷನ್ ಗೊತ್ತಾಗ್ತಿಲ್ಲ ಅಂದರೆ ಇಲ್ಲಿ ನೋಟಿಫಿಕೇಷನ್ಸ್ ಮೇಲೆ ಎಲ್ಲ ನೀವು ನೋಡ್ಕೊಬೋದು. ಆ್ಯಂಡ್ ತುಂಬ ಆಪ್ಷನ್ಸ್ ಇದೆ, ಎಲ್ಲ ನೀವು ಇಲ್ಲೇ ನೋಡ್ಕೊಬೋದು. ಓಕೆನಾ? ಸೊ ಇಲ್ಲಿ SLM ರಿಪೋಸಿಟರಿ ಅಂತ ಇದೆ ನೋಡಿ, ಇಲ್ಲಿ ನಿಮಗೆ ಕ್ವೆಶನ್ ಪೇಪರ್ ಸಿಗುತ್ತೆ. ಕ್ವೆಶನ್ ಪೇಪರ್ಸ್. ಓಕೆನಾ? ಪ್ರತಿಯೊಂದು ಸಬ್ಜೆಕ್ಟ್ದು ಇಲ್ಲಿ ಕ್ವೆಶನ್ ಪೇಪರ್ ಆಗಿರ್ಬೋದು. ವಿಡಿಯೋ ಯಾವುದೂ ಇಲ್ಲ, ಇದ್ರೂ ಅದು ವೀಡಿಯೋಸ್ ಹೇಗಿದೆ ಅಂದರೆ ಇದು ಯೂಟ್ಯೂಬಲ್ಲಿ ಬರುವಂಥ ವೀಡಿಯೋಸ್ ಥರನೂ ಇರಲ್ಲ. ಇವಾಗ ನೀವು 1 ಅವರ್ ವೀಡಿಯೋ ಇದೆ ಅದು ಅಂದರೆ ನಿಮಗೆ ಒಂದು 15 ಮಿನಿಟ್ಸ್ ನೋಡಾದಮೇಲೆ ಅಕಸ್ಮಾತ್ ಬ್ಯಾಕ್ ಬಂದ್ರಿ ಅಂತ ಅಂದರೆ ಅದು ಮತ್ತೆ ಪ್ಲೇ ಆಗುತ್ತೆ. ನನಗೆ 2 ಡೇಸ್ ಫುಲ್ ತಲೆ ಕೆಟ್ಟೋಯ್ತು ಈ ವಿಡಿಯೋ ನೋಡಿ. ಯಾಕೆಂದರೆ ನೋಡಿದ್ದು ರಿಪೀಟೆಡೇ ಬರ್ತಿದೆ. 1 ಅವರ್ ಅಲ್ಲಿ ತೋರಿಸ್ತಿದೆ ಅಷ್ಟೇ, ಬಟ್ ಆ್ಯಕ್ಚುಲಿ ಇರೋದೇ ಬರೀ 15 ಮಿನಿಟ್ಸ್ ವೀಡಿಯೋ. ಬಟ್ ಆ 15 ಮಿನಿಟ್ಸ್ ವೀಡಿಯೋನು ಬರೋದಕ್ಕೂ ಅದು ಪೂರ್ತಿ ಕಂಪ್ಲೀಟ್ ಆಗ್ತಿರಲಿಲ್ಲ. ಬೆಟರ್ ನಾನು ವೀಡಿಯೋ ಸಜೆಸ್ಟ್ ಮಾಡಲ್ಲ ನಿಮಗೆ, ಕ್ವೆಶನ್ ಪೇಪರ್ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಕ್ವೆಶನ್ ಪೇಪರು ಸಹ ಡೌನ್ಲೋಡ್ ಆಗಲ್ಲ, ದಿವ್ಸಕ್ಕೆ ಒಂದೇ ಒಂದು ಕ್ವೆಶನ್ ಪೇಪರ್ ಡೌನ್ಲೋಡ್ ಆಗ್ತಿದೆ ಇದರಿಂದ. ಸೊ ಬೆಟರ್ ನೀವು ವೆಬ್ಸೈಟಲ್ಲೇ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇಷ್ಟೇ. ನಮಗೆ ಡಿಟೇಲ್ ಮಾರ್ಕ್ಸ್ ಅಂತೂ ಅಸೈನ್ಮೆಂಟ್ಸ್ದು ಗೊತ್ತಾಗಲ್ಲ, ಅದೇನಿದ್ರು ನಮಗೆ ಎಕ್ಸಾಮ್ ಆದಮೇಲೆ ಗೊತ್ತಾಗೋದು ಅನಿಸುತ್ತೆ. ಆ್ಯಂಡ್ ಆಲ್ ಟಿಕೆಟ್ ತುಂಬ ಜನಕ್ಕೆ ಇನ್ನೂ ಡೌಟ್ ಇದೆ, ಆಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅಂತ. ಆಲ್ ಟಿಕೆಟ್ ಡೌನ್ಲೋಡ್ ಆಗ್ತಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಬೇಗ. ಆ್ಯಂಡ್ ಅದರಲ್ಲಿ ಎಕ್ಸಾಮ್ ಸೆಂಟರ್ ನೇಮು ಸಹ ಇದೆ, ಮೇಲೆ ಇದೆ ನೋಡಿ, ರಿಜಿಸ್ಟರ್ ನಂಬರ್ ಕೆಳಗಡೆ ಇದೆ ಅನಿಸುತ್ತೆ ನೋಡಿ. ಮತ್ತು ಇನ್ನೂ ಏನೋ ಡೌಟ್ ಕೇಳಿದ್ರಿ ನೀವು. ತುಂಬ ಜನ ನೋಟ್ಸು ಸೆಂಡ್ ಮಾಡಿ ಅಂತ ಮೆಸೇಜ್ ಮಾಡ್ತಿದ್ದೀರಾ, ಬಟ್ ನೋಟ್ಸು ಅಂತ ಯಾವುದು ಸಪ್ರೇಟ್ ನೋಟ್ಸ್ ಇಲ್ಲ. ಟೆಕ್ಸ್ಟ್ ಬುಕ್ ಬಿಟ್ಟರೆ ಇನ್ಯಾವ ಸಪ್ರೇಟ್ ನೋಟ್ಸು ಕೊಟ್ಟಿಲ್ಲ ಯೂನಿವರ್ಸಿಟಿ ಕಡೆಯಿಂದ. ಸೆಲ್ಫ್ ನೋಟ್ಸ್ನ ನೀವೇ ಪ್ರಿಪೇರ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದರೆ ಏನು ಟೆಕ್ಸ್ಟ್ ಬುಕ್ ಮೆಟೀರಿಯಲ್ ಕೊಟ್ಟಿದ್ದಾರೋ ಅಷ್ಟೇ ಸಾಕು ಅನಿಸುತ್ತೆ ಯೂನಿವರ್ಸಿಟಿ ಕಡೆಯಿಂದ ಪ್ರಿಪೇರ್ ಆಗೋದಕ್ಕೆ. ಸೊ ಇಷ್ಟು ಡೀಟೇಲ್ಸ್ ಆಗಿತ್ತು. ಬೆಟರ್ ನಾನು ಏನು ಸಜೆಸ್ಟ್ ಮಾಡ್ತಿದ್ದೀನಿ ಅಂದರೆ ಓಲ್ಡ್ ಕ್ವೆಶನ್ ಪೇಪರ್ ಇರೋದು 3 ಕ್ವೆಶನ್ ಪೇಪರ್ ಸೆಟ್ಟು 22, 23, 24 ಇಷ್ಟೇ. ಅದಕ್ಕೂ ಮೇಲೆ ನೀವು ಪ್ರಿಪೇರ್ ಆಗಬೇಕು ಅಂತ ಅಂದರೆ ಅಸೈನ್ಮೆಂಟ್ ಕ್ವೆಶನ್ಸ್ಗೆ ಪ್ರಿಪೇರ್ ಆಗಿ. ಅದು ಬಿಟ್ಟರೆ ನೀವು ಪಾಸ್ ಆಗಬೇಕು ಅಂದರೆ ಇಷ್ಟಕ್ಕೆ ಮಾತ್ರ ಪ್ರಿಪೇರ್ ಆಗಿ, ಇಲ್ಲಾಂದರೆ ಮೆಟೀರಿಯಲ್ಸ್ ಜೊತೆಗೂ ಪ್ರಿಪೇರ್ ಆಗಿ. ಸೊ ಇಷ್ಟು ವಿಡಿಯೋ ಆಗಿತ್ತು. ಸೊ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ದ ಚಾನಲ್.